ಕೊಡ್ತಾರೆ ಮಷೀನು, ರಾ ಮಟೀರಿಯಲ್ ಕೊಡ್ತಾರೆ, ಬೈಬ್ಯಾಕ್ ಮಾಡಲ್ಲ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ನಮ್ಮ ಓರಾ ಇಂಜಿನಿಯರಿಂಗ್ ಅಲ್ಲಿ ಪ್ರಕಾಶ್ ಅವರು ನೀವು ಎಷ್ಟೇ ಮಾಡ್ಕೊಂಡ್ ಬನ್ನಿ ಕೊಡ್ತಾರೆ ನಿಮ್ಗೆ. ನಮ್ಗೆ ನಾವ್ ಎಷ್ಟೇ ಮಾಡ್ಕೊಂಡ್ಬಂದ್ರು ರೆಡಿ ಕ್ಯಾಶ್ ಟೇಬಲ್ ಮೇಲೆ ಇಟ್ಟಿರ್ತಾರೆ. ಓಕೆ ಆದ್ರೆ ಡೌಟೇ ಇಲ್ಲ, ನಾವು ಬರೋಷ್ಟೊತ್ತಿಗೆ ನಾವು ಫೋನ್ ಪಿಕ್ ಮಾಡಿ ಅವ್ರೆಲ್ಲೇ ಇದನ್ನು ಅವ್ರು ಬಂದು ಕ್ಯಾಶ್ ಕೊಡ್ತಾರೆ ನೋಡಿ. ಓ ಮಾಡ್ತಾರೆ ಆಲ್ರೆಡಿ. ಮಿಷಿನ್ ತೋರಿಸಿ ಸರ್, 4 ಮಿಷಿನ್ ತೋರಿಸಿ. 1 2 ಆ ಕಡೆನೂ ಮಾಡ್ತಾರೆ. ಏನು ಸರ್ ಇದು ಎಲ್ಲ ಲೇಡೀಸ್ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇವ್ರ ಕೆಲಸದಿಂದ ನಮ್ಮ ಮಕ್ಕಳಿಗೆ ನಿಮ್ಗೆ ಏನಾದರೂ ತೊಂದರೆ ಆಗತ್ತಾ ಅಥವಾ ನಿಮ್ಮನ್ನ ನೋಡ್ಕೊಂಡು ಮಾಡ್ತಾರೆ ಇದನ್ನ? ಇಲ್ಲ ನಮಗೆ ಏನು ಟೆನ್ಷನ್ ಇಲ್ಲ. ನಮ್ಮ ಇಬ್ಬರು ಮಕ್ಕಳಿದ್ದಾರೆ, ಅವ್ರನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ಅವ್ರನ್ನ ಸ್ಕೂಲ್ಗೆ ಏನೇನು ತಿಂಡಿ ಗಿಂಡಿ ಊಟ ಎಲ್ಲ ಮಾಡಿ ರೆಡಿ ಮಾಡ್ಕೊಟ್ಬಿಟ್ಟು ಆಮೇಲೆ ಕೆಲಸ ಇಲ್ಲ ಫ್ರೀ ಟೈಮ್ ಹೌದು ಫ್ರೀ ಟೈಮ್ करते हो आप लोग? ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ವಿಶೇಷ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ಏನಿಲ್ಲ ಬತ್ತಿಗಳು ಇಟ್ಕೊಂಡು ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಇವತ್ತು ನಾನು ನಿಮಗೆ ಕಾಟನ್ ವಿಕ್ ಮೇಕಿಂಗ್, ಹೌದು ವೀಕ್ಷಕರೇ, ಆ ರೀತಿ ಒಂದು ಆಪ್ಷನನ್ನು ತೊಗೊಂಬಂದಿದ್ದೀನಿ. ಇದರಿಂದ ಆಲ್ರೆಡಿ ಸಾವಿರಾರು ಜನ ನಮ್ಮ ಓರಾ ಇಂಜಿನಿಯರಿಂಗ್ ಜೊತೆ ಸೇರ್ಕೊಂಡಿದ್ದಾರೆ ಆ್ಯಂಡ್ ಮನೆಯಿಂದನೇ ಆರಾಮಾಗಿ ಬತ್ತಿ ಮಾಡಿಬಿಟ್ಟು ಪ್ರತಿದಿನ ಏನಿಲ್ಲ ಅಂದರೂ ಕೂಡ 1000 ರೂಪಾಯಿ ಗಳಿಸ್ತಾ ಇದ್ದಾರೆ. ಅದು ಬಂದಿದ್ದಾರೆ ಕೂಡ, ನಾನು ಮಾತಾಡ್ತೀನಿ ಕೂಡ, ಯಾಕಂದ್ರೆ ತುಂಬ ಜನಕ್ಕೆ ನಂಬಿಕೆ ಇರಲ್ಲ, ಸುಮ್ಮನೆ ಹೇಳ್ತಾರೆ ಇವರು ಅಂತ ಹೇಳ್ಬಿಟ್ಟು ಅದನ್ನ ಆಮೇಲೆ ಮಾತಾಡೋಣ. ಫಸ್ಟ್ ಸಾರ್ನ ಕೇಳ್ಕೊಂಬಿಡೋಣ, ರೆಸ್ಪಾನ್ಸ್ ಯಾವ ಥರ ಇತ್ತು, ಎಲ್ಲೆಲ್ಲಿಂದ ಬಂದರು ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ಕರ್ನಾಟಕದಲ್ಲಿ ಒಂದು ನಂಬಿಕಸ್ಥ ಬೈಬ್ಯಾಕ್ ಅಂದ್ರೆ ನೀವೇನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನೀವು ನಂಗೆ ಗೊತ್ತಿರೋರು, ಓಕೆನಾ, ಯಾರೋ ಎಲ್ಲಿಂದಾನು ಹೈದರಾಬಾದ್ ಅವರು ಅಲ್ಲ, ಮುಂಚೆನೂ ನಿಮ್ಮ ಜೊತೆ ವಿಡಿಯೋ ಮಾಡಿದ್ದೀನಿ, ಎಷ್ಟು ಮಷಿನ್ಸ್ ಗಳನ್ನ ರೆಡಿ ಮಾಡಿದ್ದೀರಾ, ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ. ಸೊ ಫೈನಲಿ ನಮ್ಮ ವಿಕ್ ಮೇಕಿಂಗ್ ಮಷಿನ್ ತಗೊಂಬಂದ್ರಿ, ಬೈಬ್ಯಾಕ್ ಅನ್ನ ಪರಿಚಯ ಮಾಡ್ಕೊಟ್ರಿ. ಲಾಸ್ಟ್ ವಿಡಿಯೋ ಕೂಡ ತುಂಬಾ ಚೆನ್ನಾಗೋಯ್ತು. ಎಲ್ಲೆಲ್ಲಿಂದ ಕಾಲ್ ಬಂತು, ಎಲ್ಲೆಲ್ಲಿಂದ ಜನ ಪರ್ಚೇಸ್ ಮಾಡ್ತಾರೆ? ಆಲ್ ಓವರ್ ಇಂಡಿಯಾ ಸರ್. ಇಂಡಿಯಾನಾ? ಆಲ್ ಓವರ್ ಇಂಡಿಯಾ. ಕನ್ನಡಿಗರ? ಮಹಾರಾಷ್ಟ್ರ ಕೊಟ್ಟಿದ್ದೀನಿ. ಮಹಾರಾಷ್ಟ್ರ ಕೊಟ್ಟಿದ್ದೀರಾ? ಕನ್ನಡಿಗರ, ನಮ್ಮ ಕನ್ನಡಿಗರ. ಅಲ್ಲಿಂದ ಬತ್ತಿ ಹೆಂಗ್ ಕಳಿಸ್ತಾರೆ ಸರ್ ಅವರು? ಟ್ರಾನ್ಸ್ಪೋರ್ಟ್ ಇದೆ. ಓಕೆ, ಒಂದು 50 kg ಟ್ರೈನ್ ಅಲ್ಲೂ ತುಂಬಾ ಚೀಪ್. ಓಕೆ, ಟ್ರಾನ್ಸ್ಪೋರ್ಟ್ ಇದೆ, ಎಲ್ಲ ಫೆಸಿಲಿಟೀಸ್ ಇದೆ. ಬರುತ್ತೆ ಸರ್. ಅಂದ್ರೆ ನಿಮ್ ಪ್ರಕಾರ ನಾವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿರ್ಲಿ, ಭಾರತದ ಯಾವುದೇ ಮೂಲೆಯಲ್ಲಿರ್ಲಿ ಮಾಡ್ಬೋದು ಸರ್, ದುಡ್ಡು ಗಳಿಸಬಹುದು. ಖಂಡಿತ. ಆಮೇಲೆ ನೀವು ಹೇಳಿದ್ರಿ ಸರ್ 2-3 kg ಮಾಡಿದ್ರೆ ಆರಾಮಾಗಿ 1000 ರಿಂದ 1200 ವರೆಗೆ ಗಳಿಸಬಹುದು ಅಂತ ಅಂದ್ರೆ ಆ ಅಮೌಂಟ್ ಅನ್ನು ಅಚೀವ್ ಮಾಡೋರು ಇದಾರೆ, ಮಾಡ್ತಾ ಇದಾರೆ. ತುಂಬಾ ಚೆನ್ನಾಗಿ ಎಲ್ಲ 90% ಎಲ್ಲ ರಿಟರ್ನ್ಸ್ ಬಂದಿದೆ ಅವರಿಗೆ. 90-100% ರಿಟರ್ನ್ಸ್ ಬಂದಿದೆ. 1000 ರೂಪಾಯಿ ಮಾಡ್ತಾರೆ. ಖಂಡಿತ ಸರ್. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಂಗೆ ಡೌಟ್ ಇತ್ತು ಸರ್, ಹೆಂಗ್ ಸರ್ ಮಾಡಕ್ ಸಾಧ್ಯ? 8 ಅವರ್ ಹೆಂಗ್ ಸರ್ ಕಂಟಿನ್ಯೂ ಕುತ್ಕೊಂಡು ಮಾಡ್ಬೇಕು, ಕಾನ್ಸಂಟ್ರೇಷನ್ ಕೊಡ್ಬೇಕು, ಒಳ್ಳೆ ಔಟ್ಕಮ್ ತಗೊಂಡ್ ಬರ್ಬೇಕು, ನಮ್ ಜನ ಮಾಡ್ತಾರೋ ಅನ್ನೋದೇ ಡೌಟ್ ಇತ್ತು ನನಗೆ. ಲೇಡೀಸ್ ಎಲ್ಲ ಮಾಡ್ತಾರ ಹೆಂಗೆ? ಖಂಡಿತ ಸರ್. ಬರ್ತಾರೆ, ಇನ್ನು ಬರ್ತಾ ಇದ್ದಾರೆ ಸರ್. ಬರ್ತಾ ಇದ್ದಾರೆ, ಬಂದಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಅವರು ಇಲ್ಲೇ ಇದ್ದಾರೆ, ಎಲ್ಲರ ಜೊತೆನೂ ಕೂಡ ಮಾತನ್ನು ತಿಳಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದು, ಜನರು ಮಷಿನ್ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ, ಕ್ವಾಲಿಟಿ ಬಗ್ಗೆ, ಅಂಡ್ ನಿಮ್ಮ ಬೈಬ್ಯಾಕ್ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಸರ್? ತುಂಬಾ ಚೆನ್ನಾಗಿ ಸರ್. ನಮ್ಮ ಪೇಮೆಂಟ್ ಎಲ್ಲ ಇಮಿಡಿಯೇಟ್ ಹೋಗ್ತಾ ಇದೆ, ಯಾರಿಗೂ ಇಲ್ಲ. ನೆನ್ನೆನೋ ಒಂದು 10 ಕಸ್ಟಮರ್ಗೆ 40,000 ಪೇಮೆಂಟ್ ಮಾಡಿದ್ದೀನಿ ರೆಗ್ಯುಲರ್ ಆಗಿ. ನಂದು ಹಿಸ್ಟ್ರಿನೂ ನಿಮ್ಗೆ ಆನ್ಲೈನ್ ಪೇಮೆಂಟ್ ಇಲ್ಲಿ, ಕ್ಯಾಶ್ ಯಾವ್ದಿಲ್ಲ, ಫುಲ್ ಆನ್ಲೈನ್ ಪೇಮೆಂಟ್. ನಂದೆಲ್ಲ ಎಲ್ಲ ನೋಡ್ಕೋಬಹುದು ನಾವು ಅಲ್ವಾ? ನೋಡ್ಕೋಬಹುದು. ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ಇವ್ರು ಪೇಮೆಂಟ್ ಮಾಡ್ತಾ ಇದಾರೋ ಇಲ್ಲ ಅಂತ ಡೌಟ್ ಇದ್ರೆ 10 ರಿಂದ 15 ಕಸ್ಟಮರ್ದು ಆನ್ ಸ್ಪಾಟ್ ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ. ನೀವು ಅವ್ರು ಕಾಲ್ ಮಾಡಿ ಕೇಳ್ಕೊಳ್ಳಿ ನಿಮ್ಮ ಪೇಮೆಂಟ್ ಮಾಡ್ತಾ ಇದಾರೆ ಇಲ್ಲ ಅಂತ ಹೇಳ್ಬಿಟ್ಟು. ಅಂಡ್ ಇವತ್ತೇ 2 ರಿಂದ 3 ಜನರ ಹತ್ರ ನಾನು ಮಾತಾಡ್ತೀನಿ, ನಾನು ನೇರವಾಗಿ ಕೇಳ್ತೀನಿ ಸರ್ ದುಡ್ಡು ಕೊಡ್ತಾರೋ ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಮುಂಚೆ ಫಸ್ಟ್ ನಾನು ಕಸ್ಟಮರ್ ನ ಮಾತಾಡ್ಕೊಂಡ್ ಬರ್ತೀನಿ ಸರ್. ಲಾಸ್ಟ್ ಒಂದು ಸ್ಮಾಲ್ ಡೆಮೋ ಓಕೆನಾ? ಲಾಸ್ಟ್ ಫಸ್ಟ್ ಕಸ್ಟಮರ್ ಬೇಕು ಓಕೆನಾ? ಸೊ ಕಸ್ಟಮರ್ ಎಲ್ಲ ಬರ್ಲಿ, ಎಲ್ಲ ಇಲ್ಲಿ ತುಂಬಿಸಿ ಇಟ್ಟುಬಿಟ್ಟಿದ್ದಾರೆ ರೀ ಸರ್. ನಿಮ್ಗೂ ಇದೆ ಸರ್, ಒಳಗಡೆ ಲೋಡ್ ಇದೆ, ಇನ್ನು ಲೋಡ್ ತುಂಬಿಕೊಂಡಿದೆ, ಹೊರಗಡೆನೂ ಇದೆ, ಎಲ್ಲ ಗೋಡನ್ ಅಲ್ಲಿ ಲೋಡ್ ಇದೆ. ಅಲ್ಲ, ಒಂದು ಕ್ವಶನ್ ಕೇಳ್ತೀನಿ ನಾನು ನಿಮಗೆ, ಜನರಿಗೆ ಬರ್ಬೋದು ತಲೆಯಲ್ಲಿ, ಇಷ್ಟೊಂದು ಜನರಿಂದ ಪರ್ಚೇಸ್ ಮಾಡ್ತೀರಲ್ಲ, ಏನ್ ಮಾಡ್ತೀರಾ ಸರ್? ಸಾಕಾಗ್ತಾ ಇಲ್ಲ ನನಗೆ. ಏನ್ ಹೇಳ್ತಾ ಇದ್ದೀರಾ? ಸಾಕಾಗ್ತಾ ಇಲ್ಲ. ಇದು ನಿಮ್ಗೆ ಸಾಕಾಗ್ತಾ ಇಲ್ಲ, ಇನ್ನ ಜನ ಬೇಕು ನಿಮ್ಗೆ?
ಅಷ್ಟು ಬತ್ತಿ ಖಾಲಿ ಆಗುತ್ತಾ ನಮ್ಮ ದೇಶದಲ್ಲಿ? ಸರ್ ನನ್ಗೆ ಇನ್ನೂ ಸ್ಟಾಕ್ ತುಂಬಾ ಆರ್ಡರ್ ಇದೆ ಸರ್, ನನಗೆ ಆಲ್ ಓವರ್ ಇಂಡಿಯಾ ಆರ್ಡರ್ ಇಟ್ಟಿದ್ದೀನಿ. ಓ, ನೀವು ಆಲ್ ಓವರ್ ಇಂಡಿಯಾದಿಂದ ಆರ್ಡರ್ ಹಿಡಿದಿದ್ದೀರಾ, ಮಾರ್ಕೆಟಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನೋಡ್ರಿ, ಇದಕ್ಕೆ ನಡೀತಾ ಇರೋದು. ತುಂಬಾ ಜನ ಏನ್ ಮಾಡ್ತಾರೆ ಅಂತ ಮಷಿನ್ ಸೇಲ್ ಆಗಲಿ ಅಂತ ಕಾಯ್ತಾ ಇರ್ತಾರೆ. ಬಟ್ ಇವ್ರು ಹಂಗಲ್ಲ, ಆಲ್ರೆಡಿ ಮಾರ್ಕೆಟಿಂಗ್ ಮಾಡಿ ಬತ್ತಿ ಸಪ್ಲೈನ ಒಂದು ಚೈನ್ ಅನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ನೀವು ಎಷ್ಟೇ ಪ್ರೊಡಕ್ಷನ್ ಮಾಡಿ ಸರ್, ಒಂದೇ ಮನೇಲಿ ನಾವು 3 ಮಷಿನ್ ಹಾಕೊಂತೀವಿ. ತಗೊಂತೀರಾ? 10 ಮಿಷಿನ್ 10 ತಕೊಳ್ಳ. ಮೊನ್ನೆ ಚನ್ನಪಟ್ಟಣ ಕೊಟ್ಟೆ 5 ಮಿಷಿನ್. 5 ಮಷಿನ್ ಮಾಡ್ತವ್ರ ಫ್ಯಾಕ್ಟ್ರಿ ತರ ಮಾಡ್ಕೊಂಡು. ಓಕೆ ಓಕೆ. ವಿಡಿಯೋ ಕಾಲಲ್ಲಿ ತೋರಿಸಿ, ಅವ್ರು ಸ್ವಲ್ಪ ದೂರ ಇದ್ದಾರೆ, ಬರಕ್ಕಾಗಿಲ್ಲ. ವಿಡಿಯೋ ಕಾಲಲ್ಲೇ ನಾನು ಮಾತಾಡಿಸಿದ್ರಿ. ಮಾತಾಡಿಸ್ತೀನಿ, ಈಗ ಇಲ್ಲಿ ಲೈವ್ ಅಲ್ಲಿ ಮಾತಾಡ್ತೀರಾ? ಒಂದು ವಿಡಿಯೋ ಕಾಲ್ ಹೊಡೆದು ಬಿಡೋಣ. 5 ಮಷಿನ್ ಹಾಕೊಂಡು ಕಂಟಿನ್ಯೂ ಪ್ರೊಡಕ್ಷನ್ ಮಾಡ್ತಾ ಇದಾರಂತೆ. ಇಲ್ಲಿ ಚನ್ನಪಟ್ಟಣ ಅದು ನೋಡೇ ಬಿಡೋಣ. ನೋಡಿದ್ರೆ ವೀಕ್ಷಕರೇ, ಸೊ ಕನ್ನಡಿಗರಿಗೋಸ್ಕರ ಒಂದು ಒಳ್ಳೆ ಆದಾಯದ ಮಾರ್ಗವನ್ನ ನಮ್ಮ ಸರ್ ತಗೊಂಡ್ಬಂದಿದ್ದಾರೆ. ಓರಾ ಇಂಜಿನಿಯರಿಂಗ್ ಅಲ್ಲಿ ಮಾತ್ರ ಅಂತ ಹೇಳ್ಬೋದು. ಸೊ ಕ್ವಾಲಿಟಿ ಮಷಿನ್ ಬೇಕು, ದಿನ ದುಡಿಬೇಕು 1000 ರೂಪಾಯಿ ನೀವು ಅಂತಂದ್ರೆ ಇಮಿಡಿಯೇಟ್ಲಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡೋಣ. ಸರ್ ಇವಾಗೆಲ್ಲ ಕಸ್ಟಮರ್ ಜೊತೆ ನಾನು ಮಾತಾಡ್ತೀನಿ, ಆಮೇಲೆ ನಿಮ್ಗೆ ಸಿಗ್ತೀನಿ. ಲಾಸ್ಟ್ ಒಂದು ಸ್ಮಾಲ್ ಡೆಮೋ ನಡೀರಿ, ಬನ್ನಿ ವೀಕ್ಷಕರೇ. ಸೊ ವೀಕ್ಷಕರೇ, ನಾನು ಸರ್ ಜೊತೆ ಸ್ವಲ್ಪ ಕಮ್ಮಿನೇ ಮಾತಾಡ್ದೆ ಅನ್ಬೋದು, ಯಾಕಂತಂದ್ರೆ ನಮ್ಮ ಕ್ಲೈಂಟ್ ಜೊತೆ ಮಾತಾಡಬೇಕು. ಅದಕ್ಕೋಸ್ಕರ ಇವತ್ತು ನೋಡಿ ಹಾಸನದಿಂದ ಸ್ವರ್ಣಗೌರಿ ಅಂತ ಬಂದಿದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ, ದುಡ್ಡು ಗಳಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ವೆಲ್ಕಮ್ ಮಾಡೋಣ ಮೇಡಮ್ನ. ನಮಸ್ತೆ ಮೇಡಮ್. ನಮಸ್ತೆ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀವಿ. ನೀವು ಹಾಸನದಿಂದ ಬರ್ತಾ ಇದ್ರಿ ಇಲ್ಲಿಗೆ? ನಾವು ಹಾಸನಿಂದ ಬೆಳ್ಳೂರಿನಿಂದ ಬರ್ತಾ ಇರೋದು. ಓಕೆ, ನನ್ನ ಫಸ್ಟ್ ಕ್ವಶನ್ ಏನು ಅಂತಂದ್ರೆ, ಓರಾ ಇಂಜಿನಿಯರಿಂಗ್ ಅವರು ಹೆಂಗ್ ಗೊತ್ತಾದ್ರು ನಿಮ್ಗೆ? ಇದು ಓರಾ ಇಂಜಿನಿಯರ್ಗೂ ನಮ್ಮ ಮಗಳಿಗೆ ಪರಿಚಯ ಇತ್ತು ಸರ್. ಕೊಡಗೇಳಿನಲ್ಲಿ ಮೇಡಮ್ ಇದ್ರು, ಅಲ್ಲಿ 2 ಮಿಷಿನ್ ಕೊಡ್ಸಿದ್ದಾರೆ ನಮ್ಮ ಮಗಳು, ಅವರಿಂದ ಕೊಡ್ಸಿದ್ದಾರೆ. ಅವರಿಂದ ಸಾರ್ ಪರಿಚಯ ಆದ್ರು. ಅದಕ್ಕೆ ನಮ್ಮ ಮಗಳು ಸಾರ್ ಹತ್ರ ಹೋಗೋಣ ಅಂತ ಡೈರೆಕ್ಟ್ ಇಲ್ಲಿ ಕರ್ಕೊಂಡು ಇಲ್ಲೇ ಬಂದ್ರೆ. ಇಲ್ಲಿ ಬಂದಾಗ ನಮ್ಮ ಸಾರು ನಿಮ್ಗೆ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ರ, ಹೆಂಗ್ ವರ್ಕ್ ಆಗುತ್ತೆ ಏನ್ ಕತೆ ಎಲ್ಲ ಹೇಳಿದ್ರು ಸರ್. ಎಕ್ಸ್ಪ್ಲೇನ್ ಮಾಡಿದ್ರು ಹೆಂಗೆ ಮಾಡ್ಬೇಕು ಏನು ಅಂತ. ಪ್ರತಿಯೊಂದು ಸಾರ್ ಹೇಳ್ದಂಗೆ ಇದು ನಡೀತಾ ಇತ್ತು. ಟ್ರೈನಿಂಗ್ ಕೊಟ್ರ? ಓಕೆ, ಸರಿ. ಹೋದ್ರಿ, ಮನೆಯಲ್ಲಿ ನಮ್ಮ ಮಹಿಳೆಯರು ನೋಡ್ತಾ ಇರೋ ಮಹಿಳೆಯರು ಇರ್ಬೋದು, ನೀವು ಮಾಡಿದೀರಾ. ಸೊ ಇದು ಈ ತರ ಹತ್ತಿ ಬತ್ತಿಗಳನ್ನ ಮಾಡೋದು ಈಸಿನಾ, ಸುಲಭವಾಗಿ ಮಾಡ್ಬೋದಾ ಈ ಮಷೀನ್ ಅಲ್ಲಿ? ಇಲ್ಲ ಸರ್, ಈಸಿ ಐತೆ, ಮಾಡ್ಬೋದು. ಅಂದ್ರೆ ಇದು ನಮ್ಮ ಮೇಲೂ ಡಿಪೆಂಡ್ ಆಗುತ್ತೆ. ನಾವು ಇಂಟ್ರೆಸ್ಟ್ ಆಗಿ ಕುತ್ಕೊಂಡು ನಾವು ಮಾಡ್ಬೇಕು, ಕುತ್ಕೊಂಡು ಟೈಮ್ ಕೊಡ್ಬೇಕು, ಕರೆಕ್ಟ್ ಆಯ್ತು, ಮಾಡ್ಬೇಕು. ಇಲ್ಲ ಹೇಳೋದು ಅರ್ಧಂಬರ್ಧ ಮನ್ಸಿಂದ ಟೈಮ್ ಇಲ್ಲ, ಬೇರೆ ಏನೋ ಅಂದ್ರೆ ಪೇಷನ್ಸಿ ಅಂದ್ರೆ ಗಮನ ಈ ಕೆಲಸದ ಮೇಲೆ ಇಟ್ಟು ಮಾಡಿದ್ರೆ ಇದು ಓಕೆ. ಇದು ತುಂಬಾ ಲಕ್ಕಿ, ಇದು ತುಂಬಾ ಚೆನ್ನಾಗೈತೆ. ಓಕೆ, ಆಮೇಲೆ ಇನ್ನೊಂದು ನಮ್ಮ ಸರ್ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ನಾವು ವಿಡಿಯೋ ಮಾಡಿದಾಗ, ಹೆಂಗ ಕಷ್ಟಪಟ್ಟು ಮಾಡಿದ್ರೆ ಆರಾಮಾಗಿ 2 ರಿಂದ 3 kg ಮಾಡ್ಬೋದು ಪ್ರತಿದಿನ, 1000 ರೂಪಾಯಿ ಮೇಲೆ ದುಡಿಬಹುದು ಅಂತ ಹೇಳಿದ್ರು. ಮಾಡ್ಬೋದಾ ಹಿಂಗೆ? ಇದು ಮಾಡ್ಬೋದು ಸರ್. ಅಂದ್ರೆ ಕರೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಕರೆಂಟ್ ಇದ್ರೆ ದಿನಕ್ಕೆ ನಾವು 1000 ರೂಪಾಯಿ ಮಾಡ್ಬೋದು, ಮುಚ್ಕೊಂಡು ಮಾಡ್ಬೋದಾ? ಆಮೇಲೆ ಲಾಸ್ಟ್ ಮೇನ್ ಕ್ವಶನ್ ಕೇಳ್ತಾ ಇದ್ದೀನಿ. ತುಂಬಾ ಜನ ಏನ್ ಅನ್ಕೊಂತಾರೆ ಅಂತಂದ್ರೆ, ಬೈ ಬ್ಯಾಕ್ ಮಾಡೋದು ಕೊಡ್ತಾರೆ, ಮಷೀನು ರಾ ಮೆಟೀರಿಯಲ್ ಕೊಡ್ತಾರೆ, ಬೈ ಬ್ಯಾಕ್ ಮಾಡಲ್ಲ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ನಮ್ಮ ಓರಾ ಇಂಜಿನಿಯರಿಂಗ್ ಅಲ್ಲಿ ಪ್ರಕಾಶ್ ಅವರು ನೀವು ಎಷ್ಟೇ ಮಾಡ್ಕೊಂಡ್ ಬನ್ನಿ ಕೊಡ್ತಾರ ನಿಮ್ಗೆ? ನಮ್ಗೆ ನಾವ್ ಎಷ್ಟೇ ಮಾಡ್ಕೊಂಡ್ ಬಂದ್ರು ರೆಡಿ ಕ್ಯಾಶ್ ಟೇಬಲ್ ಮೇಲೆ ಇಟ್ಟಿರ್ತಾರೆ, ಆದ್ರೆ ಡೌಟೇ ಇಲ್ಲ. ನಾವು ಬರೋಷ್ಟೊತ್ತಿಗೆ ನಾವು ಫೋನ್ ಪಿಕ್ ಮಾಡಿ ಅವ್ರೆಲ್ಲೇ ಇದನ್ನು ಅವ್ರು ಬಂದು ಕ್ಯಾಶ್ ಕೊಡ್ತಾರೆ. ಇನ್ನೊಂದು ವಿಚಾರ, ನೀವು ಇರೋದು ಹಾಸನಲ್ಲಿ, ದಿನ ಬರಕ್ ಆಗಲ್ಲ, ಹೆಂಗ್ ಕಳ್ಸ್ಕೊಡ್ತೀರಾ ಇದನ್ನ? ನಾವು ಒಂದ್ಸತಿ ಬಸ್ಕ್ ಹಾಕ್ತಿವಿ ಸರ್, ಇಲ್ಲಾಂದ್ರೆ ನಾವು ಈ ಕಡೆ ಬಂದಾಗ ನಾವೇ ಎತ್ಕೊಂಡ್ ಬಂದು ಕೊಡ್ತೀವಿ. ಒಂದೇ ಸತಿ ತಗೊಂಡ್ಬಂದು ಕೊಡ್ತೀವಿ. ಮಂತ್ಲಿ ಎಷ್ಟು ಮಾಡಿರ್ತಾರೆ ಎಲ್ಲ ಮೂಟೆ ಒಂದೇ ಸತಿ ತರ್ತೀನಿ. ಇಲ್ಲಾಂದ್ರೆ ನಮ್ಮ ಹಸ್ಬೆಂಡ್ ಬಂದ್ರೆ ಕಳಿಸ್ತೀವಿ, ಇಲ್ಲಾಂದ್ರೆ ಬಸ್ ಹಾಕ್ತೀರಾ? ತಗೊಂತಾರ ಬಸ್ಸಿಂದ ಅವರು? ತಗೊಂತಾರೆ. ಆ ವ್ಯವಸ್ಥೆನೂ ಇದೆ, ನೋಡಿದ್ರಲ್ಲ. ಅಲ್ಲೂ ರೆಡಿ ಕ್ಯಾಶ್ ನಾವು ಅವ್ರು ತಗೊಂತಾ ಇದ್ದಂಗೆ ನಾವು ಕೊಡ್ತೀವಿ ಕ್ಯಾಶ್ ಬತ್ತಿ ತಗೊಳಕ್ಕೆ. ಅವರು ನೋಡಿ ತಕ್ಷಣ ಕೊಡ್ತೀವಿ. ಇವತ್ತು ಬಂದಿದ್ದೀರಲ್ಲ, ಎಷ್ಟು ಪೇಮೆಂಟ್ ತಗೊಂತ ಇದ್ದೀರಾ ಇವತ್ತು? 3200 ಸರ್. 3200 3200 ಇವತ್ತು ತಗೊಂಡು ಹೋಗ್ತಾ ಇದ್ದಾರೆ. ಈ ಬಿಸ್ನೆಸ್ ಇದೆಯಲ್ಲ, ಯಾರಿಗೆ ಬೆಸ್ಟ್ ಅನ್ಸುತ್ತೆ ನಿಮ್ ಪ್ರಕಾರ? ನಮ್ಮ ವೀಕ್ಷಕರಿಗೆ ಹೇಳಿ, ಯಾರಿಗೆ ಒಳ್ಳೇದು, ಯಾರು ಮಾಡ್ಬೋದು ಇದನ್ನ? ಸರ್ ಇದೆಲ್ರು ಮಹಿಳೆಯರು ಎಲ್ರು ಮಾಡ್ಬೋದು, ಇದಕ್ಕೇನು ಅವರೇ ಇವರೇ ಅಂತೆಲ್ಲ. ಅಂದ್ರೆ ಇದು ಮೈನ್ ಇದ್ರ ಮೇಲೆ ಗಮನ ಇರ್ಬೇಕು, ಗಮನ ಇಟ್ಟು ಮಾಡಿದ್ರೆ ಇದು ಎಲ್ರು ಮಾಡ್ಬೋದು ಅಂತ ಹೇಳ್ತೀರಾ? ಹಂಗಾದ್ರೆ ಮೇನ್ ಆಗಿ ನಮ್ಮ ಓರಾ ಇಂಜಿನಿಯರಿಂಗ್ ಪ್ರಕಾಶ್ ಸರ್ ಇಂದ ಈ ಮಷಿನ್ ತಗೋಬೋದಾ, ಇವ್ರ ಜೊತೆ ವ್ಯವಹಾರ ಮಾಡ್ಬೋದಾ? ನಮ್ಮ ವೀಕ್ಷಕರಿಗೆ ನೀವು ಹೇಳಿ. ಮಾಡ್ಬೋದು ಸಾರ್, ಆದಷ್ಟು ಬೇಗ ಇದು ಮಾಡ್ತಾರೆ, ಸಾರ್ದು ಡೌಟೇ ಇಲ್ಲ. ಸಾವಿರ ಕ್ಯಾಶಲ್ಲಿ ಅವ್ರು ಏನು ಹೇಳಿರ್ತಾರೆ ಅದ್ರ ಪ್ರಕಾರ ಅವ್ರು ನಡ್ಕೊತಾ ಇದ್ದಾರೆ. ನಮಗೂ ಕ್ಯಾಶ್ ರೆಡಿ ಇರುತ್ತೆ, ನಮಗೂ ಕೆಲಸ ಸ್ಟಾರ್ಟಿಂಗಲ್ಲಿ ನೋಡ್ಸಿದ್ರು ನಾವು ಅದ್ರ ಪ್ರಕಾರ ಮಾಡ್ತಾ ಇದ್ದೀವಿ. ಸಾರ್ ಇನ್ನ ಮುಂದಕ್ಕೆ ಸಾರ್ ಚೆನ್ನಾಗಿ ಇದಾಗ್ಲಿ. ಓಕೆ ಓಕೆ. ಆಮೇಲೆ ವಾಟ್ ಅಬೌಟ್ ಮಷಿನ್ ಕ್ವಾಲಿಟಿ? ನೋಡಿ, ಮಷೀನು ಚೆನ್ನಾಗಿರ್ಬೇಕು ಅಲ್ವಾ? ಸೊ ನಾವು ದುಡ್ಡು ಕೊಟ್ಟು ತಗೊಂಡಿರ್ತೀವಿ, ಸೊ ಚೆನ್ನಾಗಿ ನಡೆಯುತ್ತಾ? ಆಮೇಲೆ ತುಂಬಾ ಕಷ್ಟ ಏನಾದ್ರು ಇದೆ ಇದನ್ನ ರನ್ ಮಾಡೋದು? ಮಿಸ್ಟೇಕ್ ಏನಿಲ್ಲ ಸರ್, ಏನ್ ತೊಂದರೆ ಇಲ್ಲ. ಮಿಸ್ಟೇಕ್ ಇಲ್ಲ, ಮಿಸ್ಟೇಕ್ ನಾವು ಮಾಡ್ಕೋತೀವಿ. ಇದು ವಾಟರ್ ಅವ್ರು ಹೇಳಿರ್ತಾರೆ, ಅವ್ರು ನಮ್ಗೆ ಬಿಡಿಸಿ ಹೇಳಿರ್ತಾರೆ 10 ನಿಮಿಷಕ್ಕೆ ಒಂದ್ ಸ್ವಲ್ಪ ಹಾಕಿ ಅಂತ. ನಾವು ವಾಟ್ರು ಇದ್ ಮಾಡೋದು ಜಾಸ್ತಿ ಮಾಡಿದ್ರೆ ಅದು ನೀರ್ ಜಾಸ್ತಿ ಆಗುತ್ತಲ್ಲ, ಅವಾಗ ರೊಟೇಟ್ ಕಮ್ಮಿ ಆಗುತ್ತೆ. ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಹೇಳಿ ಕೊಡ್ತಾರೆ, ಅವ್ರು ಹೇಳಿದ ಪ್ರಕಾರ ನಾವು
ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮೇ ಇಲ್ಲ ಯಾವುದು ಪ್ರಾಬ್ಲಮ್ ಇಲ್ಲ ಸರ್. ಸೂಪರ್ ಆಗಿ ಹೇಳಿದ್ರಿ. ಹಂಗಾದ್ರೆ ಫೈನಲ್ ಆಗಿ ನಮ್ಮ ಓರಾ ಇಂಜಿನಿಯರ್ಗೆ ಅಂಡ್ ಪ್ರಕಾಶ್ ಸರ್ಗೆ ಒಂದು ತಮ್ಸ್ ಕೊಡ್ಬೋದಾ? ಲೇಡೀಸ್ಗೆಲ್ಲ ಇನ್ವೈಟ್ ಮಾಡ್ಬಿಡಿ, ಬನ್ನಿ ಮಾಡಿ ಬಿಸ್ನೆಸ್ ಅಂತ ಹೇಳಿ. ಸರ್ ಮಾಡಿ ಸರ್, ಬೆಸ್ಟ್ ಆಫ್ ಲಕ್, ಬೆಸ್ಟ್ ಆಫ್ ಲಕ್ ಸರ್. ಸರ್ ಅಲ್ಲ, ಲೇಡೀಸ್ಗೆ ಎಲ್ಲರೂ ಮಾಡ್ಬೋದು. ಇದು ಸಂತೋಷವಾಗಿ ಮಾಡ್ಬೋದು, ಆರಾಮಾಗಿ ದಿನಕ್ಕೆ 1000 ರೂಪಾಯಿ ದುಡ್ಕೋಬಹುದು ಅಲ್ವಾ? ಸೂಪರ್ ಆಗಿ ಹೇಳಿದ್ರಿ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಅದು ಹಾಸನದಿಂದ ಬಂದು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನೋಡಿ, ಓ ಮಾಡ್ತಾರೆ ಆಲ್ರೆಡಿ. ಮಿಷಿನ್ ತೋರಿಸಿ ಸರ್, 4 ಮಿಷಿನ್ ತೋರಿಸಿ. 1 2, ಓ ಆ ಕಡೆನೂ ಮಾಡ್ತಾರೆ. ಏನು ಸರ್ ಇದು? ಎಲ್ಲ ಲೇಡೀಸ್ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. 2 4, ಓ ಎಷ್ಟಿದೆ ಸರ್ ಟೋಟಲ್ ಮಿಷಿನ್ ಕೊಟ್ಟಿದ್ದೀರಿ ಸರ್? ಟೋಟಲ್ 5 ಕೊಟ್ಟಿದ್ದೀವಿ. 5 ಕೊಟ್ಟಿದ್ದೀರಿ. ಎಲ್ಲಿ ಸರ್ ಇದು ಆ್ಯಕ್ಚುಲಿ? ಚನ್ನಪಟ್ಟಣ. ಓ ಚನ್ನಪಟ್ಟಣದ ಇದೇನಾ? ಹೌದು ಸರ್, ಹೌದು. ಸೊ ವೀಕ್ಷಕರೇ, ನಾವು ನೋಡ್ತಾ ಇರ್ಬೋದು ನೀವು. ನಮ್ಮ ಸಾರ್ ಬಂದಿದ್ದಾರೆ ನೋಡಿ, ಇಲ್ಲಿ ನೋಡಿ. ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಾ? ಓಕೆ, ಸ್ವಲ್ಪ ಮಷಿನ್ ತೋರಿಸಿ ನೋಡೋಣ ಹೆಂಗ್ ವರ್ಕ್ ಮಾಡ್ತಿದೆ ನೋಡೋಣ. ಓಕೆ, ಮಷಿನ್ ಇದೆ. ಚೆನ್ನಾಗಿ ವರ್ಕ್ ನಡೀತಾ ಇದೆಯಾ? ಕೆಲಸ ನಡೀತಾ ಇದೆಯಾ? ಇವ್ರು ಸಾರ್ ದುಡ್ಡು ಕೊಡ್ತಾರಾ ಟೈಮ್ ಟು ಟೈಮು? ಆರಾಮಾಗಿ ದುಡ್ಡು ಕೊಡ್ತಾರಾ? ಮಾಡ್ಬೋದಾ ಎಲ್ಲರೂ ಕೂಡ ಈ ಕೆಲಸನ ಆರಾಮಾಗಿ? ದಿನಕ್ಕೆ ಎಷ್ಟು ದುಡಿತೀರಾ ಇವಾಗ? ಒಂದು 1000 ರೂಪಾಯಿ ದುಡಿಬೋದು ಅಂತಾರೆ. ದುಡಿಬೋದಾ ನಿಮ್ಮ ಪ್ರಕಾರ? 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀರಾ? ಯಾವ ಊರಮ್ಮ ನಿಮ್ದು? ಎಲ್ಲಿಂದ ಮಾತಾಡ್ತಿದ್ದೀರಾ ನೀವು? ಉರುಳಿಕಲ್. ಓಕೆ, ಈಗ ನೀವು ಒಬ್ಬರೇನ ಮಾಡಬೇಕು, ನೆಕ್ಸ್ಟ್ ಮುಂದೆ ಯಾರಿಗಾದ್ರೂ ಹೇಳ್ಬೇಕು ಅಂತ ಇದ್ದೀರಾ? ಓಕೆ. ಸೊ ಒಂದು ಮನೇಲಿ ಕೂತ್ ಮಹಿಳೆಯರಿಗೆ ಹೆಲ್ಪ್ ಆಗುತ್ತಾ ಇದರಿಂದ, ಮನೆಯಿಂದ ಕೆಲಸ ಮಾಡೋರಿಗೆ? ಒಲ್ಲ ವರ್ಕೌಟ್ ಆಗುತ್ತಾ ಅಂತ ಕೇಳ್ತಾ ಇರೋದು. ದುಡಿಬೋದಾ ನಾವು? ಮನೆ ಕೆಲಸ ಮಾಡ್ಕೊಂಡು ಗಂಡ ಮಕ್ಕಳು ನೋಡ್ಕೊಂಡು ಇದನ್ನ ಮಾಡ್ಬೋದಾ ಅಂತ ಕೇಳ್ತಾ ಇರೋದು. ದುಡಿಬೋದಾ? ನಿಮ್ಮ ಹೆಸರಮ್ಮ? ಯಶೋಧ ಮೇಡಮ್. ಒಳ್ಳೇದಾಗ್ಲಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಪ್ರಕಾಶ್, ಇವಾಗ ನಿಮ್ದು ಓರಾ ಇಂಜಿನಿಯರಿಂಗ್ ಎಲ್ಲಿ ಬರುತ್ತೆ ಸರ್? ಸರ್ ನಿಯರ್ ಮಲ್ಲೇಶ್ವರಂ ದತ್ತಾತ್ರೇಯ ದೇವಸ್ಥಾನ. ಹೌದು ಸರ್. ಓಕೆ, ಇಲ್ಲೇ ಪಕ್ಕದಲ್ಲೇ ರಾಘವೇಂದ್ರ ಉತ್ತರಾಯಣ ಮಂದಿರ ಪಕ್ಕದಲ್ಲೇ ಇದೆ ನಮ್ದು ಆಫೀಸ್. ಬನ್ನಿ ಒಳಗಡೆ ಹೋಗೋಣ. ಹಾಂ ಸರ್. ಓಕೆ, ಹೇಳಿದ್ರಿ ಸ್ಟಾಕ್ಸ್ ತುಂಬಿಸಿಟ್ಟಿದ್ದೀವಿ ನೋಡಿ ಸರ್. ಇವಾಗ ಸಾಗರದಿಂದ ಬಂದಿರೋದು. ಸಾಗರದಿಂದ ಬಂದಿರೋದಾ? ಟಿಪ್ಟೂರು ಇದಕ್ಕೆ ಹಾಕ್ಬೇಕು, ಹತ್ತಿ ಹಾಕ್ಬೇಕು ನಾನು. ನೀವು ಹಾಕಿ ಕಳಿಸೋದು ಇದು? ಹಾಂ, ಕಳ್ಸೋದು ಬಸ್. ನೀವು ಇದನ್ನ ಕಳಿಸ್ಕೊಡ್ತೀರಾ? ಹೌದು ಸರ್. ರಾ ಮಟೀರಿಯಲ್ ಇದು ನನ್ನ ಪ್ಯಾಕಿಂಗ್ ಹೋಗ್ತಾ ಇದೆ. ರೆಡಿ ಹತ್ತಿ ಇದು ನೀವು ಕಳಿಸ್ತಾ ಇರೋದು? ಹಾಂ, ನಾನು ರೆಡಿ. ಇವಾಗ ಪ್ಯಾಕಿಂಗ್ ನಮ್ಮ ಇವರು ಇದ್ದಾರೆ. ರಾ ಮಟೀರಿಯಲ್ ಬರ್ತಾ ಇರೋದು, ರೆಡಿ ಆಗಿರೋದು. ಇದು ನೀವು ವಾಪಸ್ ಕಳಿಸ್ತಾ ಇರೋದು? ಹತ್ತಿ ಪ್ಯಾಕಿಂಗ್ ಹೋಗ್ತಾ ಇದೆ. ಪರವಾಗಿಲ್ಲ ಸರ್. ಈ ಕಡೆ ಇದೇನು? ಇದೆಲ್ಲ ನಮ್ಮ ಬೆಂಗಳೂರು ಲೋಕಲ್ ಆಗಿ ಬಂದಿರೋದು ಇದು? ಲೋಕಲ್ ಅಲ್ಲಿ ಬಂದಿರೋದು. ಓಕೆ. ಆಮೇಲೆ ಇದು ಮಷೀನ್ ಅಲ್ವಾ ಸರ್? ಮಿಷಿನ್. ಓಕೆ. ಸೊ ಮಷೀನ್ ಬಗ್ಗೆ ಒಂದೆರಡು ಕ್ವಶನ್ ಕೇಳ್ಬಿಡ್ತೀನಿ. ಹಾಂ ಸರ್. ಈಗ ಈ ಮಷೀನ್ಗೆ ಮಾಮೂಲಿ ಮನೆ ಕರೆಂಟ್ ಅಲ್ಲಿ ರನ್ ಆಗುತ್ತೆ? ರನ್ ಆಗುತ್ತೆ ಸರ್, ಸಾಕು. ನಾರ್ಮಲ್ ಸಾಕು. ಈ ಚಿಕ್ಕ ಸಾಕೆಟ್ ಸಾಕು? ದೊಡ್ಡ ಸಾಕೆಟ್ ಬೇಕಾ? 16 amps ಬೇಕಾ? ಮಾಮೂಲಿ 5 amps ಸಾಕು ಸರ್, ರನ್ ಆಗುತ್ತೆ. ಇದನ್ನ ಕಂಟಿನ್ಯೂ 8 ಅವರ್ ಓಡಿಸಿದ್ರೆ ಎಷ್ಟು ಯೂನಿಟ್ ಖರ್ಚಾಗುತ್ತೆ ಸರ್ ನಮಗೆ? ಸರ್ ನಾವು 8 ಯೂನಿಟ್ ಅಲ್ಲ, 8 ಅವರ್ ಮಾಡಿದ್ರು ಕೂಡ 1 ಯೂನಿಟ್ 2 ಯೂನಿಟ್ ಆಗುತ್ತೆ ಅಷ್ಟೇ. ಅಷ್ಟೇ ಸರ್. 7 ರಿಂದ 10 ರೂಪಾಯಿ ಅಷ್ಟೇ ಅಲ್ವಾ? ಇವಾಗ 7 ರೂಪಾಯಿ ಆಗಿದೆ. 7 ರಿಂದ 15 ರೂಪಾಯಿ. 15 ರೂಪಾಯಿ ಅಷ್ಟೇ. ಕರೆಂಟ್ ಬಿಲ್ ಜಾಸ್ತಿ ಏನು ಬರಲ್ಲ ಸರ್. ಸೂಪರ್. ಆಮೇಲೆ ಇದರಲ್ಲಿ ಯಾರು ಬೇಕಾದ್ರೆ ರನ್ ಮಾಡ್ಬೋದಾ? ಲೇಡೀಸ್ಗೆ ಕಷ್ಟ ಆಗೋ ಥರದ್ದು ಏನಾದ್ರು ಇದೆಯಾ? ಈ ಮಷಿನ್ ರನ್ ಮಾಡ್ಬೇಕಾದ್ರೆ ಪ್ರಿಕಾಷನ್ ಏನ್ ಹೇಳ್ತೀರಾ? ನೀವು ಹೇಳಿದ್ರಿ ನೀರು ಹಾಕ್ಬೇಕು ಅಂತ, ಯಾವ ರೀತಿ ಒಂಚೂರು ಹೇಳಿ ಸರ್ ನಮ್ಗೆ, ಯಾವ್ದು ರೀತಿ ಅಂತ. ಮಾಡಿ, ಸ್ಟಾರ್ಟ್ ಮಾಡಿ. ನೋಡಿ ಸರ್, ಆನ್ ಮಾಡಿದ್ದೀನಿ. ಆನ್ ಮಾಡಿದ್ರಾ? ಈ ಸ್ವಿಚ್ ಇದು ಎಮರ್ಜೆನ್ಸಿ ಸ್ವಿಚ್. ಅಷ್ಟೇನಾ? ಇದು ಸೀಲಿಂಗ್. ನಾವು ಲಾಸ್ಟ್ ಟೈಮ್ ಸೀಲಿಂಗ್ ತೋರಿಸಿದ್ವಲ್ಲ, ಆ ಸ್ವಿಚ್ ಇದು. ಸೀಲಿಂಗ್ ಬೇಕಾಗಿಲ್ಲ ತಾನೇ ಇದು? ಈಗ ಬೇಕಾಗಿಲ್ಲ. ಸೀಲಿಂಗ್ ಬೇಕಾದಾಗ ನಾವು ಯೂಸ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಆಫ್ ಮಾಡಿ ಇಟ್ಬಿಡೋಣ. ಓಕೆ. ಇದು ಕನ್ವೇರ್ ಸ್ಲೋ ಫಾಸ್ಟ್. ಇದು ಕನ್ವೇರ್ ಸ್ಪೀಡ್. ಇದು ಎಷ್ಟು ಇಟ್ಕೊಬೇಕು ಇದನ್ನ ನಾವು ಇವಾಗ? ಮಾಮೂಲಿ ಇಷ್ಟೇ ಸಾಕು ಸರ್, ಇಷ್ಟೇ ಮ್ಯಾಕ್ಸಿಮಮ್. ಒಂದು ಸ್ವಲ್ಪ ಸ್ಲೋ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸಾಕು ಅಂತೀರಾ? ಹಾಂ ಸರ್. ನೋಡಿ ವೀಕ್ಷಕರೇ, ಇಲ್ಲಿ ಏನು ಕಾಣಿಸ್ತಾ ಇದೆ, ಈ ಸ್ಪೀಡ್ಗೆ ಬಂದ್ರೆ ಸಾಕು. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ನೀರು ಹಾಕೊಳ್ಳೋಣ. ಇದ್ರಲ್ಲಿ ನೀರು ಹಾಕ್ಬೇಕು, ಹಸಿ ಮಾಡ್ಕೊಬೇಕಾ? ಹಾಂ ಸರ್. ಹೌದು. ಎಷ್ಟು ನೀರು ಹಾಕ್ಬೇಕು? ಎಷ್ಟೊತ್ತಿಗೆ? ಜಸ್ಟ್ ತ್ಯಾವ ಇದ್ರೆ ಸಾಕು ಸರ್. ನೋಡಿ ಇವಾಗ ಇಲ್ಲಿ ತ್ಯಾವ ಕಾಣಿಸುತ್ತಾ? ನೋಡಿ ಇಲ್ಲಿ ತ್ಯಾವ ಇದೆ, ನೋಡಿ ಬರ್ತಾ ಇದೆ. 1 ನಿಮಿಷ ನೋಡಿ, ಫುಲ್ ತ್ಯಾವ ಇದೆಯಲ್ಲ, ಸೇಮ್ ಅದೇ ಥರ ಎಲ್ಲ ಕಡೆ. ಸೊ ನೀರಿನ ತುಂಬ ಅವಶ್ಯಕತೆ ಏನಿಲ್ಲ. 10 ನಿಮಿಷಕ್ಕೆ ಒಂದ್ಸಲಿ ಒಂದು ಸ್ಪ್ರೇ ತಗೊಂಡ್ಬಿಟ್ರೆ ತುಂಬಾ ಒಳ್ಳೇದು ಸರ್. ಒಳ್ಳೇದಲ್ವಾ ಇದು? ಹಾಂ, ಒಂದು ಸ್ಪ್ರೇ ಅಲ್ಲಿ ಹಾಕಿದ್ರೆ ಓಕೆ. ನೆಕ್ಸ್ಟ್ ಹತ್ತಿ ಬಿಡೋದು ಅಷ್ಟೇ. ಸುದ್ದ ಬಿಡಬೇಕು. 4 ಇಂಚು. 4 ಇಂಚು ಅಂದ್ರೆ ಒಂದು ಕೈ ಆಗಲ್ಲ ಇಷ್ಟೇ. ಓಕೆ. ಹಾಂ, ಇದರಲ್ಲಿ ಒಂದು 3 ಎಳೆ ತಗೊಳ್ಳೋದು ಅಷ್ಟೇ. 1 2 3 ಆಯ್ತಾ? ಬತ್ತಿ ರೆಡಿನಾ? ಬತ್ತಿ ಬಂತು, ಬರ್ತಾ ಇದೆ. ಇನ್ನೂ ಇಷ್ಟೇನಾ? ಅಷ್ಟೇ ಸರ್. ಹಾಗೆ ಸರ್. 1 2 3 1 2 ನೋಡಿ, ಬತ್ತಿ ರೆಡಿ ವೀಕ್ಷಕರೇ. ಬತ್ತಿ ನೋಡಿ, ಹಾಕಿ ಸರ್, ಇನ್ನೂ ಹಾಕಿ ಸರ್. ವೀಕ್ಷಕರಿಗೆ ಒಂದಿಷ್ಟು ತೋರಿಸ್ಬಿಡೋಣ ಎಷ್ಟಾಗುತ್ತೆ, ಏನು ಕತೆ ಅಂತ.
ಅಷ್ಟೇ ಸರ್, ಈಸಿ ವರ್ಕು ನೋಡಿ ಇಷ್ಟೇನಾ ಸರ್ ಇದು ಕಟ್ಟೆ? ಅಷ್ಟೇ ಸರ್, ಅಷ್ಟೇ. ಹಾಂ ಇಲ್ಲಿದೆ ಬಿಡಿ ಸರ್, ಇದನ್ನು ಡ್ರೈ ಮಾಡಿದ್ರೆ ಮುಗೀತು ಇಲ್ಲಿ ಫಿನಿಶ್. ಅಷ್ಟೇನಾ? ಕೊಡಿ ಸರ್ ಇಲ್ಲಿ ಹಾಕಿ ಸರ್ ಇದನ್ನು. ಸೊ ಇದನ್ನು ಡ್ರೈ ಮಾಡೋದು ವೀಕ್ಷಕರೇ. ಡ್ರೈ ಆದಮೇಲೆ ನೋಡಿ ನಾನು ನಿಮಗೆ ತೋರಿಸ್ಬಿಡ್ತೇನೆ. ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡು ಒಂದು ಇಷ್ಟಿಷ್ಟು ಸರ್, ಇಷ್ಟೇ ಬತ್ತಿ ಅಂತ ಏನಿದೆಯಾ ಇದನ್ನು? ಏನಿಲ್ಲ ಸರ್, ಒಂದು ಕೈಯಲ್ಲಿ ಹಿಂಗೆ ಇಟ್ಕೊಳ್ಳೋದು. ಹಾಂ ಜಸ್ಟ್ ಡ್ರೈ ಆದಮೇಲೆ ಒಣಗಿದ್ಮೇಲೆ ಕೈಯಲ್ಲಿ ಹಿಂಗೆ ಇಟ್ಕೊಂಡು ರಬ್ಬರ್ ಬ್ಯಾಂಡ್ ಹಾಕಿ ಕವರ್ ಈಗ ನಾನೇ ಕೊಟ್ಬಿಡ್ತೀನಿ ಸರ್. ಈ ಕವರು ನೀವೇ ಕೊಡ್ತೀರಾ? ಕೊಟ್ಬಿಡ್ತೀನಿ ನಾನು, ಕವರು ರಬ್ಬರ್ ಬ್ಯಾಂಡ್ ಎಲ್ಲ ಕೊಟ್ಬಿಡ್ತೀನಿ ನಾನು. ಓಕೆ 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 ಇಷ್ಟೇ ಇಷ್ಟೇ ಇವನೊಂದು ಮಾಡೋದು ವೀಕ್ಷಕರೇ. ನೋಡಿ ಈ ರೀತಿ ಒಂದೊಂದು ಪ್ಯಾಕೇಜ್ ಮಾಡಿಬಿಟ್ಟು ನೀವು ಅವ್ರಿಗೆ ಕೆಜಿ ಲೆಕ್ಕದಲ್ಲಿ ಕೊಟ್ಟರೆ ಮುಗೀತು. ಅಷ್ಟಲ್ಲ ಸರ್, ಒಂದು ವೇಯಿಂಗ್ ಸ್ಕೇಲ್ ಇಟ್ಕೊಂಡ್ಬಿಟ್ರೆ ಒಳ್ಳೇದು ಅಂತ ಹೇಳ್ತೀರಾ? ಇಲ್ಲ ಬೇಡ ಬೇಡ, ನನ್ನ ಹತ್ರನೇ ಇದೆ. ಅವರು ವೇಯಿಂಗ್ ಮಿಷಿನ್ ಎಲ್ಲ ಬೇಡ ಬೇಕಂತ ಇಲ್ವಾ? ಅವ್ರು ತಂದು ಕೊಟ್ಟರೆ ವೆಯ್ಟ್ ಹಾಕಿ ಕೊಟ್ಬಿಡೋಣ. ಓಕೆ ವೀಕ್ಷಕರೇ, ತಂದು ಕೊಟ್ಟರೆ ಆಯಿತು. ಇಲ್ಲ ನಾವೇ ಮನೆಯಿಂದನೇ ವೇಯ್ ಮಾಡಿ ಕಳಿಸ್ತೀನಿ ಅಂತಂದ್ರೆ ಒಂದು ಚಿಕ್ಕ ಮಷಿನ್ ಇಟ್ಕೊಂಡ್ಬಿಟ್ರೆ ಒಳ್ಳೇದು. ನೋಡಿ ಈ ರೀತಿ ರನ್ ಆಗ್ತಾನೆ ಇರುತ್ತೆ. ಒಂದು ವೇಳೆ ಇದರಲ್ಲಿ ನೀವು ಸೀಲಿಂಗ್ ಮಾಡ್ಕೊಬೇಕು ಅಂತಂದ್ರೆ ಇದನ್ನು ಎರಡನ್ನು ಯೂಸ್ ಮಾಡ್ಬೋದು. ಬ್ಯಾಂಡ್ ಸೀಲಿಂಗ್ ಅಲ್ವಾ ಸರ್ ಅದು? ಹೌದು ಸರ್, ಬ್ಯಾಂಡ್ ಸೀಲರ್ ಥರ ವರ್ಕ್ ಆಗುತ್ತೆ. ನೀವೇನಾದರೂ ಬೇರೆ ಬೇರೆ ಸ್ಪೈಸಸ್ ಮಾಡ್ತೀರಾ, ಬೇರೆ ಬೇರೆ ಪ್ರಾಡಕ್ಟ್ ಮಾಡ್ತೀರಾ ಅಂದ್ರೆ ಯೂಸ್ ಆಗುತ್ತೆ. ಸೊ ಬತ್ತಿ ಇನ್ನೂ ಇದೆ ಸರ್? ಇನ್ನೂ ಇದೆ ಸರ್, ಬನ್ನಿ ಸರ್. ಇದು ರಾ ಮೆಟೀರಿಯಲ್ ಅಲ್ಲ? ರಾ ಮೆಟೀರಿಯಲ್ ನೋಡಿ ವೀಕ್ಷಕರೇ. ಏನ್ ಸರ್ ಎಲ್ಲ ತುಂಬಿಸಿ ಇಟ್ಬಿಟ್ಟಿದ್ದೀರಾ ಸರ್? ಇದು ಕಡಿಮೆ, ನಾನು ಇನ್ನೊಂದು ಗೋಡೆನಲ್ಲೂ ಇದೆ. ಇನ್ನೊಂದು ಗೋಡೆನಲ್ಲಿ ಇದೆ? ಹೌದು ಸರ್, ಹೌದು. ಸೊ ನನ್ಗೆ ಒಂದು ಕ್ವಶನ್ ಬರ್ತಾ ಇರೋದು, ಇಷ್ಟೊಂದು ರೆಡಿ ಮಾಡ್ಕೊ ಬಂದ್ರೆ ಅದನ್ನ ಸೇಲ್ಸ್ ಹೆಂಗ್ ಮಾಡ್ತೀರಾ ಸರ್ ನೀವು? ನನಗೆ ಸಾಕಾಗಲ್ಲ ಸರ್. ಇದು ಸಾಕಾಗ್ತಾ ಇಲ್ವಾ? ಏನ್ ಹೇಳ್ತಾ ಇದ್ದೀರಾ? ಅಂದ್ರೆ ಇನ್ನು ಡಬಲ್ ಮಾಡಿದ್ರು ತಗೊಳಕ್ ರೆಡಿ ಇದೆ? ರೆಡಿ ಇದೀನಿ ಸರ್. ಈಗ ಇದು ಮಾರ್ಕೆಟಿಂಗ್ ಮಾಡಕ್ಕೆ ಮಹಾರಾಷ್ಟ್ರದಲ್ಲೇ 500 kg ಆರ್ಡರ್ ತಗೊಂಡ್ಬಂದಿದ್ದೀನಿ. ಮಹಾರಾಷ್ಟ್ರದಿಂದ? ಇನ್ನು ಚೆನ್ನೈಗಲ್ಲೇ ಒಂದು 200 kg ಮಾತುಕತೆ. ಸೊ ಸಾಕಾಗಲ್ಲ ಅಂದ್ರೆ ನಮ್ದು ಕ್ವಾಲಿಟಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಸರ್. ಹತ್ತಿ ನೋಡಿ, ಹತ್ತಿ ಅಷ್ಟು ಚೆನ್ನಾಗಿರುತ್ತೆ. ನಿಮ್ಗೆ ನಾನ್ ಸ್ಟಾಪ್ ಇದು ನೋಡಿ ಸರ್. ನೋಡಿ ವೀಕ್ಷಕರೇ, ಪ್ರೀಮಿಯಂ ಹತ್ತಿ ಕೊಡ್ತಾ ಇದ್ದಾರೆ. ಓಕೆ ಸೂಪರ್. ನೋಡಿ ಇವೆಲ್ಲ ಮಾತಾಡೋಣ ಇವಾಗ ಏನಾಗುತ್ತೆ ಏನು ಕತೆ ಅಂತ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಇನ್ನೊಬ್ರು ಕಸ್ಟಮರು ಮೊಹಮ್ಮದ್ ಜುಬೇರ್ ಮತ್ತು ಆಯಿಷಾ ಬಾನು ಬಂದಿದ್ದಾರೆ. ಸೊ ಅವ್ರದ್ದು ಎಕ್ಸ್ಪೀರಿಯನ್ಸ್ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಇಬ್ರು ಚೆನ್ನಾಗಿದೆ. ಎಲ್ಲಿಂದ ಬಂದಿದ್ದೀರಿ ಸರ್ ನೀವು? ರಾಮನಗರದಿಂದ ಸರ್. ಸರ್ ರಾಮನಗರದಿಂದ ಬಂದ್ರೆ ನೀವು ಇವಾಗ? ಓಕೆ ಸರ್, ನನ್ನ ಫಸ್ಟ್ ಕ್ವಶನ್ ಅಂದರೆ ಹಿಂಗೆ ಗೊತ್ತು ನಿಮಗೆ ಇವರು ಹೇಗೆ ಈ ಬಿಸ್ನೆಸ್ ಮಾಡಬೇಕು ಅಂತ ಹೇಗೆ ಮನ್ಸು ಮಾಡಿದ್ರಿ ನೀವು? ಅದೊಂದು ಸ್ಟಾರ್ಟ್ ಮಾಡಿದ್ದು ಹೇಳಿ ನಮಗೆ ಯಾವ ಥರ ಅಂತ. ಸರ್ದು ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿದ್ವಿ, ಅದರಿಂದ ಮೋಸ್ಟ್ಲಿ ನಿಮ್ಮದೇ ಇರ್ಬೋದು. ಹಾಂ ಕರೆಕ್ಟ್, ಹೇಳಿ ಪರವಾಗಿಲ್ಲ. ಆ ವಿಡಿಯೋ ನೋಡ್ಬಿಟ್ಟು ಇಲ್ಲಿಗೆ ಬಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಬಂದಾಗ ಸರ್ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಮಷೀನ್ ಯಾವ ಥರ ವರ್ಕ್ ಆಗುತ್ತೆ, ಹೌದು ನೀವು ಹೆಂಗೆ ಕೆಲಸ ಮಾಡಬೇಕು ಎಲ್ಲ ನೀಟಾಗಿ ತಿಳಿಸ್ಕೊಟ್ರೆ ನಿಮಗೆ? ಫುಲ್ ಎಕ್ಸ್ಪ್ಲೈನ್ ಮಾಡಿಕೊಟ್ಟು. ಇವ್ರಿಗೆ ಏನಾದರೂ ಸ್ವಲ್ಪ ಟ್ರೈನಿಂಗ್ ಏನಾದರೂ ಟ್ರೈನಿಂಗ್ ಕೊಟ್ಟರು. ट्रेनिंग दिया आपको? ट्रेनिंग देखो पूरा दिखा को ऐसा सभी करना, एक सा आना सभी ये करना। तो मुश्किल है या आसानी से कर सकते हैं इसको? आसानी से कर सकते कोई भी कर सकता है क्या? ಹೆಂಗ್ ಮಾಡ್ತಾರೆ ಮನೇಲಿ? ಈಸಿಯಾಗಿ ಮಾಡ್ತಾರಾ? ಇವ್ರ ಕೆಲಸದಿಂದ ಮಕ್ಕಳಿಗೆ ನಿಮ್ಗೆ ಏನಾದರೂ ತೊಂದರೆ ಆಗತ್ತಾ ಅಥವಾ ನಿಮ್ಮನ್ನ ನೋಡ್ಕೊಂಡು ಮಾಡ್ತಾರೆ ಇದನ್ನ? ಇಲ್ಲ ನಮಗೆ ಏನು ಟೆನ್ಷನ್ ಇಲ್ಲ. ನಮ್ಮ ಇಬ್ಬರು ಮಕ್ಕಳಿದ್ದಾರೆ, ಅವ್ರನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ಅವ್ರನ್ನ ಸ್ಕೂಲ್ಗೆ ಏನೇನು ತಿಂಡಿ ಗಿಂಡಿ ಊಟ ಎಲ್ಲ ಮಾಡಿ ರೆಡಿ ಮಾಡ್ಕೊಟ್ಬಿಟ್ಟು ಆಮೇಲೆ ಕೆಲಸ ಎಲ್ಲ फ्री टाइम ಜೊತೆಲೇ ಹೌದು फ्री टाइम में करते हो आप लोग? तो कोई परेशानी नहीं होती क्या? बच्चे को देखने में, आपका हस्बैंड को देखने में कोई परेशानी नहीं होती? सुबह ही उठ को पूरा बच्चा का पूरा कर दल घर का, हमें भी नाश्ता कर लेको दोपहर से लेको बाद 5 घंटे तक बाद बहुत बच्चे स्कूल से आए के बाद बच्चा का और क्या देखता है. ओके मशीन की क्वालिटी कैसा है? अच्छा है क्या क्वालिटी? ಹೇಗಿದೆ ಸರ್ ಕ್ವಾಲಿಟಿ? ಚೆನ್ನಾಗಿದೆಯಾ? ಸೂಪರ್ ಆಗಿದೆ ಸರ್. ಮಾಡ್ಬೋದಾ? ಕಂಟಿನ್ಯೂ ವರ್ಕ್ आरामागी कंटिन्यू वर्क ಮಾಡ್ಬೋದು. ओके और सर कहते हैं कि जो अब जितना भी बनाएगा हम पैसे देंगे, अभी तो पैसे दे दिया, देखा मैंने. सो ऐसे हमेशा करते हैं क्या? कैमरा पे क्या कि पक्का करते हैं? पक्का आते ही हम ना पेमेंट आ जाता है और हमें इधर आपको पैसे तो गारंटी हम ना मिलती घर को, हमें इधर से बेंगलुरु से क्या ले जाना सभी ले लो, सब ले लो. ये रॉ मटेरियल लेके सब चले जाते हैं. पैसे की तो गारंटी, टेंशन नहीं है. ಕೊಡ್ತಾರಾ ಸರ್ ರೆಗ್ಯುಲರ್ ಆಗಿ? पक्का टेंशन नहीं ಇಲ್ಲ. ओके सो किसी को बोला और किसी को आपने कहा है क्या तो ऐसा बिजनेस करो, आप भी करो आपके एरिया में रिलेटिव्स में? ಹಾಂ ಎಲ್ಲ ಹೇಳಿದ್ದಾರೆ. ಹಾಂ ಎಲ್ಲ ಇಷ್ಟಪಡ್ತಿದ್ದಾರೆ, ಇಷ್ಟಪಡ್ತಾ ಇದ್ದಾರೆ, ನೋಡ್ಬೇಕು ಮಾಡಬೇಕು ಅಲ್ವಾ? और सर बोलते हैं 1000 रुपये तक कमा सकते हैं रोज. क्या कर सकते हैं क्या? 1000 रुपये तक कमा सकते हैं क्या इस मशीन से? रेगुलर किए तो सुबह से शाम तक किया तो क्या कर सकते हैं क्या सर? अब रोज को 1.5 kg का हमारा छोरा है, 1.5 kg के आप 1.5 kg कर रहे हो? अच्छा लगभग 1000 रुपये तक तो आ जाता है ना. तो कर सकते हैं आराम से. कर सकते. ಓಕೆ ಸೊ ನಾವು ಇಷ್ಟೇ ತಂದು ಕೊಟ್ಟರು ಕೂಡ ತಗೊಂತಾರ ಸರ್ ಇವರು? ಹೌದು ಸರ್, ಅಷ್ಟು ರಿಕ್ವೈರ್ಮೆಂಟ್ ಇದೆಯಾ ಇಲ್ಲಿ? ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ, ನೋಡ್ತಾರಂತ ಲೇಡೀಸ್, ಎಸ್ಪೆಷಲಿ ಲೇಡೀಸೇ ಮಾಡೋದು ಇದನ್ನ ಜಾಸ್ತಿ. ಸೊ ಲೇಡೀಸ್ ಬರ್ಬೋದಾ ಇಲ್ಲಿ ವರ್ಕ್ ತಗೋಬೋದಾ, ಮಾಡ್ಬೋದಾ, ಮಿಷಿನ್ ತಗೋಬೋದಾ, ವರ್ಕ್ ಮಾಡ್ಬೋದಾ? ನೀವು ಹೇಳಿ ಸರ್. ಆರಾಮಾಗಿ ವರ್ಕ್ ಮಾಡ್ಬೋದು. ಇಲ್ಲಿ ಬಂದು ಒಂದ್ಸರಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಒಂದ್ಸತಿ ನೋಡೋದು ಒಳ್ಳೇದು. आप क्या कहते हैं? जो भी लेडीज देखते रहते हैं ना, उनके लिए क्या कहना चाहते हैं आप? क्या भी नहीं, आराम से घर का जीना भी हो जाता है, बच्चा को भी देखे दे, नौशो
हस्बैंड का भी सभी काम हो जाता है, घर में बैठ को हमें भी ಥೋಡಾ ಪೈಸೆ ಬಿ ಮಿಲ್ ಜಾತೆ ಸಹಿ ಏನಾ ಸೊ ನೋಡಿದ್ರಲ್ಲ ವೀಕ್ಷಕರೇ, ಮನೇಲಿ ಕುತ್ಕೊಂಡು ಮಾಡ್ಬೋದು, ಏನು ಟೆನ್ಷನ್ ಇಲ್ಲ. ಇವರು ಮಾಡ್ತಾ ಇದ್ದಾರೆ, ನೀವು ಮಾಡ್ತಾ ಇರ್ಬೋದು. ರಾಮನಗರದಿಂದ ಬಂದಿದ್ದಾರೆ ಅಂತ ಹೇಳ್ಬೋದು. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸೊ ವೀಕ್ಷಕರೇ, ನಿಮಗೆಲ್ಲ ಡೌಟ್ ಬಂದಿರ್ಬೋದು, ಇಷ್ಟೆಲ್ಲ ಪ್ರೊಡಕ್ಷನ್ ಮಾಡಿ ತೊಗೊಬಂದರೆ ಏನು ಮಾಡ್ತಾರೆ ಇವರು ಅಂತ ನೀವು ಅಂದ್ಕೊಂಡಿರ್ಬೋದು. ಸೊ ಏನು ಮಾಡ್ತಾರೆ ಅಂತ ತಿಳಿಸ್ಕೊಡೋದಕ್ಕೆ ಸೊ ನಮ್ಮ ಓರಾ ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾರ್ಕೆಟಿಂಗ್ ನೋಡ್ಕೊಳ್ತಾರಂತ ಉಮಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಸರ್, ಈ ಡೌಟ್ ನನಗೂ ಬಂದಿತ್ತು. ಎಲ್ಲ ಮಾಡ್ಕೊಂಬಂದು ಕೊಡ್ತಾರೆ ನಮ್ಮ ಜನರು. ಏನು ಮಾಡ್ತೀರಾ ನೀವು ಅದನ್ನು? ಎಲ್ಲಿಗೆ ಹೋಗುತ್ತೆ ಈ ಬತ್ತಿ? ಸ್ವಲ್ಪ ಹೇಳಿ ಮೇಡಮ್. ಸರ್ ಇದು ನಾವು ಪ್ಯಾಕ್ ಮಾಡಿ ಏನು ಮಾಡ್ತೀರಾ ಈ ಬತ್ತಿ ಹೇಳಿ. ಸರ್ ಈ ಥರ ಕೊಡ್ತಾರಲ್ಲ, ಇದು ನಾವು ಓಪನ್ ಮಾಡಿ ಈ ಥರ ಪ್ಯಾಕಿಂಗ್ ಮಾಡಿ ನಾವು ಸೇಲ್ಸ್ ಮಾಡ್ತೀವಿ ಸರ್. ನೀವು ಈ ಥರ ಪ್ಯಾಕ್ ಮಾಡ್ತೀರಾ ಇದನ್ನ? ಹೌದು ಸರ್. ಅಂದ್ರೆ ನಮ್ಗೆ ಅಂಗಡಿಯಲ್ಲಿ ಸಿಗುತ್ತಲ್ಲ? ಹಾಂ ಹೌದು, ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ಥರ ನಾವು ಪ್ಯಾಕ್ ಮಾಡಿ ಕೊಡ್ತೀವಿ. ಕೊಡ್ತೀರಾ? ಯಾವ್ಯಾವ ಊರುಗಳಿಗೆ ಕೊಡ್ತೀರಾ ಇದನ್ನ ನೀವು ಆ್ಯಕ್ಚುಲಿ? ನಾವಿಲ್ಲಿ ಸಿಟಿ ಮಾರ್ಕೆಟ್ಗೆ, ಮೈಸೂರು, ಎಲ್ಲೆಲ್ಲಿ ನಮಗೆ ಕೇಳ್ತಾರೋ ಅಲ್ಲೆಲ್ಲ ಕೊಡ್ತೀವಿ ಸರ್, ಸಪ್ಲೈ ಮಾಡ್ತೀವಿ. ಡಿಮಾಂಡ್ ಚೆನ್ನಾಗಿದೆಯಾ ಮೇಡಮ್? ಹ್ಞೂ ಸರ್, ತುಂಬ ಇದೆ. ಓಕೆ ಓಕೆ. ಅದಕ್ಕೆ ನಾವು ಈ ಥರ ಮಾರ್ಕೆಟಿಂಗ್ ಮಾಡ್ತೀವಿ. ಮಾರ್ಕೆಟಿಂಗ್ ಮಾಡ್ಕೊಡ್ತಾ ಇದ್ದಾರೆ. ನಮ್ಮ ಸರ್ ಹೇಳಿದ್ರು ನಮ್ಗೆ ಇವಾಗ ಬರ್ತಾ ಇರೋದೇ ಸಾಕಾಗಲ್ಲ ಸರ್, ಇನ್ನೂ ಬೇಕು ಅಂತ ಹೇಳ್ತಾರೆ. ನಿಜನಾ? ಹೌದು ಸರ್, ತುಂಬಾ ಡಿಮ್ಯಾಂಡ್ ಇದೆ ಇದು. ಓಕೆ ಓಕೆ ಓಕೆ. ಸೊ ಬತ್ತಿ ಬೇಕೇ ಬೇಕು. ಹೌದು. ಏನಂದ್ರೆ ಇನ್ನೊಂದೇನಂದ್ರೆ ನಮ್ದು ಭಾರತ ಅಂತ ಬಂದಾಗ ಇಲ್ಲಿ ಬತ್ತಿ ಮನೆ ಎಲ್ಲರ ಮನೆಯಲ್ಲೂ ಯೂಸ್ ಆಗೇ ಆಗುತ್ತೆ. ಎಲ್ರಿಗೂ ಬೇಕೇ ಬೇಕು. ಡೆಫಿನೆಟ್ಲಿ ಕೋಟ್ಯಾಂತರ ಜನ ಇದೀವಿ ನಾವು. ಒಂದೊಂದು ಮನೆಯಲ್ಲಿ ದಿನಕ್ಕೆ ಒಂದೊಂದು ಬತ್ತಿ ಉಳಿಸಿದ್ರು ಕೂಡ ಕೋಟ್ಯಾಂತರ ಬತ್ತಿ ಪ್ರತಿದಿನ ಬೇಕಾಗುತ್ತೆ ನಮ್ಗೆ. ಅಂತಂದ್ಮೇಲೆ ಡಿಮಾಂಡ್ ಡೆಫಿನೆಟ್ಲಿ ಇದೆ. ಜಸ್ಟ್ ಮಾರ್ಕೆಟಿಂಗ್ ಮಾಡ್ಬೇಕಷ್ಟೇ. ನಮ್ಮ ಉಮಾ ಮೇಡಮ್ ಎಲ್ಲ ಕಡೆ ಕೂಡ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಲೇಡೀಸ್ ಆಗಿ ಒಂದು ಒಳ್ಳೆ ಎಫರ್ಟ್ ಆಗ್ತಾ ಇದ್ದಾರೆ. ಡೆಫಿನೆಟ್ಲಿ ಕೂಡ ಇದಕ್ಕೂ ಕೂಡ ಒಂದು ಥಮ್ಸ್ ಅಪ್ ಕೊಡಲೇಬೇಕು. ಮೇಡಮ್ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರ. ನೀವು ಧೈರ್ಯ ತಗೊಂಡು ಲೇಡಿಯಾಗಿ ಕೆಲಸ ಮಾಡ್ತಾ ಇದ್ರೆ, ಲೇಡೀಸ್ಗೂ ಕೂಡ ಹೇಳ್ತಾ ಇದ್ರೆ ಬನ್ನಿ ಮಾಡಿ ಅಂತ. ಸೊ ನೋಡ್ತಾ ಇರೋರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅದೇ, ಇದು ಕಷ್ಟಪಟ್ಟು ಮಾಡ್ಬೋದು ನೀವು. ಮಾಡಿ ಈ ಥರ ಕೊಟ್ಟರೆ ನಾವು ತಗೊಳ್ತೀವಿ. ಎಷ್ಟಾದ್ರೂ ಮಾಡಿ, ತೊಂದರೆ ಇಲ್ಲ ಅಂತ ಹೇಳ್ತೀರಲ್ವಾ? ನಾವೆಲ್ಲ ತಗೊಳ್ತಿದ್ದಾರೆ. ಸೂಪರ್. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಆಪ್ಷನ್ ತಗೊಂಡ್ಬಂದಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ, ಕಸ್ಟಮರ್ ಹತ್ರ ಎಲ್ಲ ಮಾತಾಡಾಯ್ತು, ಸರ್ ಜೊತೆ ಒಂದು ಡೆಮೋ ತಗೊಂಡಾಯ್ತು. ನೋಡ್ರಿ ಎಲ್ಲ ಇಲ್ಲಿ ತುಂಬಿಸಿ ಇಟ್ಬಿಟ್ಟಿದ್ದಾರೆ. ಎಲ್ಲ ಮಾಡ್ಕೊಂಡ್ಬಂದ್ಬಿಟ್ಟು ರಾಶಿ ಹಾಕ್ಬಿಟ್ಟಿದ್ದಾರೆ. ನಮ್ಮ ಸರ್ ಏನು ಹೇಳ್ತಿದ್ದಾರೆ ಅಂತಂದರೆ, ಇದು ಸಾಕಾಗಲ್ಲ, ಇನ್ನೂ ಬೇಕು ಅಂತ ಹೇಳ್ತಿದ್ದೀರಾ. ಸರಿ, ಇವಾಗ ನಮಗೆ ಅಗ್ರಿಮೆಂಟ್ಸ್ ಹೇಳಿ ನಮಗೆ. ಅಂದರೆ ಎಷ್ಟಕ್ಕೆ ನಾವು ಇದು ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಬೇಕು, ಎಷ್ಟಕ್ಕೆ ನೀವು ನಮ್ಮ ಹತ್ರ ರಿಟರ್ನ್ ಪರ್ಚೇಸ್ ಮಾಡ್ತೀರಾ? ಸರ್ ಇಲ್ಲಿ ರಾ ಮೆಟೀರಿಯಲ್ ಇಷ್ಟೇ ತಗೋಬೇಕು ಅಂತ ಏನಿಲ್ಲ, ಎಷ್ಟು ಬೇಕಾದ್ರೂ ತಗೋಬೋದು. ಎಷ್ಟು ತೊಗೊಬೋದು? ಎಷ್ಟು ಬೇಕಾದ್ರೂ. 300 ರೂಪಾಯಿ ಹತ್ತಿ, 700 ರೂಪಾಯಿ ಬೈ ಬ್ಯಾಕ್. 300 ರೂಪಾಯಿ ಕೆಜಿಗೆ ಹತ್ತಿ ಕೊಡ್ತೀರಾ. ನಾವು ಅದನ್ನ ಈ ತರ ಬತ್ತಿ ಮಾಡ್ಕೊಂಡ್ ಬಂದ್ರೆ ನೀವು ನಮ್ಮ ಹತ್ರ 700 ವಾಪಸ್ ತಗೊಂತೀರಾ. ಅಂದ್ರೆ ನಮ್ಗೆ ಕೆಜಿಗೆ 400 ರೂಪಾಯಿ ಸಿಗುತ್ತೆ. ಓಕೆ, ಇದು ಮೆಥಡ್. ಇದಕ್ಕೆ ಅಗ್ರಿಮೆಂಟ್ ಅಂತ ಮಾಡ್ತೀರಲ್ಲ, ಎಷ್ಟು ವರ್ಷದ ಅಗ್ರಿಮೆಂಟ್ ಮಾಡ್ತೀರಾ? 5 ವರ್ಷ ಅಗ್ರಿಮೆಂಟ್ ಇದೆ. 5 ಇಯರ್ ಅಗ್ರಿಮೆಂಟ್. ಸೊ 5 ವರ್ಷ, 1 ವರ್ಷನೂ ಇದೆ, 5 ವರ್ಷನೂ ಇದೆ, 10 ವರ್ಷಕ್ಕೂ ಮಾಡ್ಕೊಡ್ತೀರಾ. ಲೈಫ್ ಲಾಂಗ್ ಕೊಡ್ಲಿ ಸರ್, ಕೊಡ್ಲಿ ಅಂತ ಹೇಳ್ತೀರಾ. ಸೊ ಸರ್ ದಿನ ಹತ್ತಿ ಬೇಕಲ್ವ ಸರ್? ಬೇಕೇ ಬೇಕು ಸರ್. ಇದು ಸರ್ ಹೇಳಿದ ಮಾತು ಕರೆಕ್ಟ್. ದಿನ ಪ್ರತಿ ಮನೆಗೂ ಕೂಡ ಹತ್ತಿ ಬೇಕು. ನಮ್ಮ ಭಾರತದಲ್ಲಿ ಏನಿಲ್ಲ ಅಂದ್ರೂ ಕೂಡ 150 ಕೋಟಿ ಜನ ಇದ್ದೀವಿ. ಅದರಲ್ಲಿ ಹಿಂದೂಗಳೇ ಒಂದು 100 ಕೋಟಿ ದಾಟ್ಕೊಂಡಿದ್ದಾರೆ ಅಂತಂದ್ಮೇಲೆ ನೀವು ಯೋಚನೆ ಮಾಡಿ, ಪ್ರತಿ ಮನೇಲೂ ಕೂಡ ಹತ್ತಿ ಬತ್ತಿ ಉರಿಸ್ತೀವಿ. ದೇವಸ್ಥಾನದಲ್ಲಂತೂ ಇದು ಅನ್ಲಿಮಿಟೆಡ್ ಯೂಸ್ ಆಗುತ್ತೆ. ಅಂಡ್ ಸರ್ ಹೇಳ್ದಂಗೆ ಚೆನ್ನೈ, ತಮಿಳ್ನಾಡು ಆ ಕಡೆಯಿಂದಲಂತೂ ದೇವಸ್ಥಾನದಿಂದ ಫುಲ್ ಆರ್ಡರ್ಸ್ಗಳು ಸಿಕ್ಕೇ ಸಿಗುತ್ತೆ. ನಿಮ್ದು ಬ್ರಾಂಚ್ ಇದೆ? ಸೊ ಚೆನ್ನೈಲೂ ಬ್ರಾಂಚ್ ಇದೆ. ಸೊ ಅಲ್ಲಿಂದನೂ ಡಿಮಾಂಡ್ ಬರ್ತಾನೆ ಇರುತ್ತೆ. ಸೊ ಮಾಡ್ಬೋದು ಹಂಗಾದ್ರೆ. ಸರ್ ಫೈನಲ್ ಆಗಿ ಈ ವಿಡಿಯೋ ನೋಡಿರೋಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ನಿಮ್ಮ ಕಡೆನೋ ಒಂದು ಮಾತು? ಸರ್ ಎಲ್ಲರೂ ಮಾಡ್ಬೋದು, ನಂಬಿಕೆಯಾಗಿ ಬನ್ನಿ. ಇಲ್ಲಿ ನಿಮ್ಗೆ ಯಾವುದೇ ತರ ಮೋಸ ಇಲ್ಲ. ಪೇಮೆಂಟ್ ನಮ್ಮ ಪೇಮೆಂಟ್ ಬುಕ್ಗಳು ಇದೆ, ತೋರಿಸ್ಬೋದಾ ಸರ್? ಪೇಮೆಂಟ್ ಬುಕ್ ಕೊಡಿ. ನನ್ನ ಹಿಸ್ಟ್ರಿಯಲ್ಲಿ ಯಾರಿಗೆ ಎಷ್ಟೆಷ್ಟು ಪೇಮೆಂಟ್ ಮಾಡಿದೀವಿ ಪ್ರತಿಯೊಂದು ಇರುತ್ತೆ. ಪೇಮೆಂಟ್ ಬುಕ್, ಇದು ಪೇಮೆಂಟ್ ಬುಕ್ ನೋಡಿ. ಪ್ರತಿದಿನ ಯಾರ್ಯಾರಿಗೆ ಎಷ್ಟೆಷ್ಟು ಪೇಮೆಂಟ್ ಆಗಿದೆ, ಎಲ್ಲೆಲ್ಲಿ ಹೋಗಿದೆ ಎಲ್ಲ ಬರ್ಕೊಂಡ್ಬಿಡ್ತೀರಾ? ಎಲ್ಲ ಬರ್ಕೊಂಡ್ಬಿಡ್ತೀವಿ ಸರ್. ಇದು ಮಾರ್ಚ್ದು ಇನ್ನು. ಓಕೆ. ಸೊ ಪ್ರತಿ ತಿಂಗಳದು ಕೂಡ ಅರೌಂಡ್ 25,000 ಪೇಮೆಂಟ್ ಆಗಿದೆ. 25,000 ಪೇಮೆಂಟ್ ಆಗಿದೆ. ನಾನು ತೋರಿಸ್ತೀನಿ ನಾನು. ಇಲ್ಲ ಪರವಾಗಿಲ್ಲ, ತೊಂದರೆ ಇಲ್ಲ. ನೀವು ಬೇಕಾದ್ರೆ ನೀವು ಬಂದು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬಹುದು. ಸೊ ಬೈಬ್ಯಾಕ್ ಏನಿದೆ ಇದು ನಿಜ ಅಲ್ಲ ಅಂತ ಯಾರು ಅನ್ಕೊಂಡಿರ್ತೀರ, ಡೋಂಟ್ ವರಿ. ನಾನೇ ಇವ್ರ ಜೊತೆ ಮಾತಾಡಿದ್ದೀನಿ. ನಾನು ಫಸ್ಟ್ ಕಂಡೀಷನ್ ಕೂಡ ಹಾಕಿದ್ದೆ, ಸರ್ ಚೆನ್ನಾಗಿ ಮಾಡಿದ್ರೆ ದುಡ್ಡು ಕೊಟ್ಟರೆ ಮಾತ್ರ ನಿಮ್ಮನ್ನ ಪ್ರಮೋಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಎಲ್ಲರೂ ಕಸ್ಟಮರ್ ಕಾಲ್ ಮಾಡಿದವರು, ಇಲ್ಲಿ ಬಂದವರು ಎಲ್ಲರೂ ಕೂಡ ಹೌದು ನಮಗೆ ಕೊಡ್ತಾ ಇದ್ದಾರೆ ಅಂತ ಒಪ್ಕೊಂಡಿದ್ದಾರೆ. ಸೊ ನೀವು ಕೂಡ ಮನೇಲೆ ಕೂತ್ಕೊಂಡು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಹತ್ತಿ ಬತ್ತಿ ಮಾಡಿ ಆರಾಮಾಗಿ ಎಲ್ಲರೂ ದುಡಿಯೋ ಥರ ಒಂದು 30,000 ರೂಪಾಯಿ ಅಂತೂ. ಮತ್ತೆ ಈ ಅಂಗವಿಕಲರು ಇರ್ತಾರಲ್ವಾ, ಅವ್ರಿಗೆಲ್ಲ ಒಳ್ಳೆ ಡಿಸ್ಕೌಂಟ್ ಕೊಡ್ತೀವಿ. ಒಳ್ಳೆದಲ್ಲ, ಡಿಸ್ಕೌಂಟ್ ಕೊಡ್ತೀರಾ? ಡಿಸ್ಕೌಂಟ್ ಎಲ್ಲ ಮಾಡ್ಕೊಡ್ತೀವಿ. ಆರಾಮ್ಸೆ ಅವರು ಕುತ್ಕೊಂಡು ಮಾಡ್ಬೋದಲ್ವಾ? ಸೊ ಅಂಗವಿಕಲರಿಗೆ ಸ್ಪೆಷಲ್ ಡಿಸ್ಕೌಂಟ್, ಇದನ್ನ ಮರಿಬೇಡಿ ಸರ್. ಯಾರಾದ್ರೂ ಬರಬೇಕು ಅಂದ್ರೆ ಎಲ್ಲಿ ಬರಬೇಕು ಇವಾಗ? ಮಲ್ಲೇಶ್ವರಂ 8th ಕ್ರಾಸ್. ಮಲ್ಲೇಶ್ವರಂ 8th ಕ್ರಾಸ್, ದತ್ತಾತ್ರೇಯ ದೇವಸ್ಥಾನ ಬ್ಯಾಕ್ ಸೈಡ್. ಸಂಡೇಸ್ ಓಪನ್ ಇರ್ತೀರಾ ಸರ್ ನೀವು? ಸಂಡೇ ನಾನು ಕಲೆಕ್ಷನ್ ಮಾರ್ಕೆಟಿಂಗ್ ಹತ್ತಿಗೆ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಸಂಡೇ ಇರಲ್ಲ. ಕಾಲ್ ಮಾಡ್ಕೊಂಡು ಬರೋದನ್ನ ಮರಿಬೇಡಿ. ಬೇರೆ ಊರಿಂದ ಬರ್ತಾ ಇದ್ರೆ ಹತ್ರದಲ್ಲಿ ಎಲ್ಲಿದ್ರು ಇಮಿಡಿಯೇಟ್ಲಿ ನೀವು ಬಂದ್ಬಿಟ್ಟು ಸಂಪರ್ಕ ಮಾಡಬಹುದು. ಸಂಡೇ ಮಾತ್ರ ಹಾಲಿಡೇ ಇರುತ್ತೆ. ಕಾಲ್ ಮಾಡಕ್ಕೆ ಟೈಮಿಂಗ್ಸ್ ಯಾವ ಗಂಟೆ, ಎಷ್ಟು ಗಂಟೆ? 10ರಿಂದ 6 ಸರ್. 10ರಿಂದ 6 ಓಪನ್ ಇರುತ್ತೆ. 8 ಗಂಟೆವರೆಗೆ ಇರುತ್ತೆ, ಏನ್ ತೊಂದರೆ ಇಲ್ಲ ಸರ್. ಹತ್ತಿ ಆಯ್ತು, ಮುಂದೇನಾದ್ರೂ ಹೊಸ ಮಿಷಿನ್ ಮುಂದೆ ಚಿಕ್ಕದಿದೆ ಸರ್, ಹೂ ಬತ್ತಿದೆ, ಹೂ ಬತ್ತಿ ಲಾಂಚ್ ಮಾಡ್ತಾ ಇದ್ದೀವಿ. ಚಿಕ್ಕದು ಹೂ ಬತ್ತಿ ಬರುತ್ತೆ.
ಆಗುತ್ತೆ. ಅದನ್ನು ಮಿಷಿನ್ ರೆಡಿ ಆಗ್ತಾ ಇದೆ, ಲೇಟ್ ಆಯ್ತು. ನೆಕ್ಸ್ಟ್ ವೀಕ್ ಅಲ್ಲಿ ಮಾಡ್ಬಿಡೋಣ, ಅದನ್ನು ಸ್ಟಾರ್ಟ್ ಮಾಡ್ಬಿಡೋಣ. ಸ್ವಲ್ಪ ಕಮ್ಮಿ ರೇಟಿಗೆ ತೊಗೊಂಡ್ಬರ್ತೀರ ಅದನ್ನ. ಓಕೆ. ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಓರಾ ಇಂಜಿನಿಯರಿಂಗ್ ಅವ್ರ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮನೆಯಲ್ಲೇ ಕುಳಿತು ಒಂದು ಒಳ್ಳೆ ಆದಾಯವನ್ನ ಪ್ರಾರಂಭ ಮಾಡ್ಬೋದು. ಸರ್ ಫೈನಲಿ ನಮ್ಮ ವೀಕ್ಷಕರಿಗೆ ಏನಾದರೂ ಆಫರ್ ಖಂಡಿತ ಕೊಟ್ಬಿಡೋಣ ಸರ್. ಏನು ಕೊಟ್ಬಿಡೋಣ ಸರ್? 10 kg ಹತ್ತಿ ಫ್ರೀ. 10 kg ಹತ್ತಿ ಮಷಿನ್ ಜೊತೆ ತಗೊಂಡವ್ರಿಗೆ ಫ್ರೀ. 1 kgಗೆ 300 ರೂಪಾಯಿ ಅಂದರೆ ಏನಿಲ್ಲ ಅಂದರೂ ಕೂಡ ಇದು ನಿಮಗೆ 3000 ರೂಪಾಯಿ ಆಗುತ್ತೆ. ಸೊ 3000 ರೂಪಾಯಿನ ಹತ್ತಿ ಕಂಪ್ಲೀಟ್ಲಿ ಫ್ರೀ. ಜೊತೆಲಿ ಏನು ಕೊಡ್ತೀವಿ? ಕವರ್ ಕೊಟ್ಬಿಡೋಣ. ಕವರು ಪ್ಯಾಕಿಂಗ್ ಮಾಡೋಕ್ಕೆ ಇದು ಒಂದು 200-300 ರೂಪಾಯಿ ಇರುತ್ತಲ್ವ ಸರ್ ಇದು. ಸೊ 3ರಿಂದ 3200 ರೂಪಾಯಿವರೆಗೂ ಕೂಡ ನಿಮಗೆ ಪ್ರಾಡಕ್ಟು ಕಂಪ್ಲೀಟ್ಲಿ ಫ್ರೀ. ವೀಕ್ಷಕರೇ, ಲಿಮಿಟೆಡ್ ಟೈಮ್ ಆಫರ್ ಇರುತ್ತೆ. ದಯವಿಟ್ಟು ಸ್ಕ್ರೀನ್ ಮೇಲೆ ಬಂದಂಥ ನಂಬರ್ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಒಳ್ಳೆ ರೇಟಲ್ಲಿ ಮಷಿನ್ ತೊಗೊಳ್ಳಿ. ಜೊತೆಲಿ ಫ್ರೀಯಾಗಿ 10 kg ನಿಮಗೆ ಹತ್ತಿ ಕೊಡ್ತಾ ಇದ್ದಾರೆ. ಕವರ್ ಕೂಡ ಕಂಪ್ಲೀಟಾಗಿ ಫ್ರೀ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ 1 kg ಕವರ್ ಇದು, ಅದು ಕೂಡ ಕಂಪ್ಲೀಟ್ಲಿ ಫ್ರೀ ಸಿಗ್ತಾ ಇದೆ. ಸರ್, ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಬೈಬ್ಯಾಕ್ ಸರ್ವಿಸಸ್ನ ಅದು ಕೂಡ ನಂಬಿಕಾರವಾಗಿ ನಡೆಸ್ಕೊಂಡು ಹೋಗ್ತಾ ಇರೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.